ಅಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬಂದು ಕುಳಿತುಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ. ಹೊರಗಡೆ ಇರ್ತಕ್ಕ ಕೋಟಿ ವಂದನೆ ಕಾರಜೋಳ ಸಾಹೇಬರೇ ನಿಮಗೆ ಕೋಟಿ ವಂದನೆ. ಜನ್ಮದಿನಕ್ಕೆ ನಮ್ಮ ಅಭಿನಂದನೆ. ಕಾರಜೋಳ ಸಾಹೇಬರೇ ನಿಮಗೆ ಕೋಟಿ ವಂದನೆ. ನಿಮಗೆ ಕೋಟಿ ವಂದನೆ. ಕೃಷ್ಣಾ ನದಿ ನೀರನ್ನು ಹರಿಸಿ ರೈತರ ಪಾಲನ್ನು ಬೆಳಗಿ. ಕೃಷ್ಣಾ ನದಿ ನೀರನ್ನು ಹರಿಸಿ ರೈತರ ಪಾಲನ್ನು ಬೆಳಗಿ. ಹಸಿರು ಬೆಳೆಸಿದ ರೈತರ ಉಸಿರಾದ ನಿಮಗೆ, ಉಸಿರಾದ ನಿಮಗೆ. ಕಾರಜೋಳ ಸಾಹೇಬರೇ ನಿಮಗೆ ಕೋಟಿ ವಂದನೆ. ಕಾರಜೋಳ ಸಾಹೇಬರೇ ನಿಮಗೆ ಕೋಟಿ ವಂದನೆ. ಕನ್ನಡ ಸಂಸ್ಕೃತಿ ಉಳಿಸಿ ಬಸವಣ್ಣನವರ ವಚನವ ಬೆಳೆಸಿ. ಕನ್ನಡ ಸಂಸ್ಕೃತಿ ಉಳಿಸಿ ಬಸವಣ್ಣನವರ ವಚನವ ಬೆಳೆಸಿ. ಕಾಯಕ ಶರಣರ ಜಯಂತಿ ಮಾಡಿದ ನಿಮಗೆ, ಮಾಡಿದ ನಿಮಗೆ. ಕಾರಜೋಳ ಸಾಹೇಬರೇ ನಿಮಗೆ ಕೋಟಿ ವಂದನೆ. ಕಾರಜೋಳ ಸಾಹೇಬರೇ ನಿಮಗೆ ಕೋಟಿ ವಂದನೆ. ದಲಿತರಿಗೆ ಭೂಮಿಯ ಕೊಡಿಸಿ ಎಳೆಯಲು ನೀರನ್ನು ಹರಿಸಿ. ದಲಿತರಿಗೆ ಭೂಮಿಯ ಕೊಡಿಸಿ ಎಳೆಯಲು ನೀರನ್ನು ಹರಿಸಿ. ಆಧುನಿಕ ಅಂಬೇಡ್ಕರರೆಂದು ಹೆಸರಾದ ನಿಮಗೆ, ಹೆಸರಾದ ನಿಮಗೆ. ಕಾರಜೋಳ ಸಾಹೇಬರೇ ನಿಮಗೆ ಕೋಟಿ ವಂದನೆ. ಕಾರಜೋಳ ಸಾಹೇಬರೇ ನಿಮಗೆ ಕೋಟಿ ವಂದನೆ. ಕಲಾವಿದರ ಸೇವೆಯ ಕಂಡು ಕಾರ್ಯೋತ್ಸವ ಪ್ರಶಸ್ತಿ ಪಡಿಸಿ. ಕಲಾವಿದರ ಸೇವೆಯ ಕಂಡು ಕಾರ್ಯೋತ್ಸವ ಪ್ರಶಸ್ತಿ ಪಡಿಸಿ. ನಾಡೋಜ ಜನಪದ ಕಿರಿಯ ಗರಿ ತಂದ ನಿಮಗೆ, ಗರಿ ತಂದ ನಿಮಗೆ. ಕಾರಜೋಳ ಸಾಹೇಬರೇ ನಿಮಗೆ ಕೋಟಿ ವಂದನೆ. ಕಾರಜೋಳ ಸಾಹೇಬರೇ ನಿಮಗೆ ಕೋಟಿ ವಂದನೆ.
ಹೊಳೆ ಹರಿಸಿದಾತ, ಸಸಾಲಟ್ಟಿ ಏತ್ ನೀರಾವರಿ, ಮಂಟೂರ್ ಮಹಾಲಕ್ಷ್ಮಿ ಏತ್ ನೀರಾವರಿ, ಹಲಗಲಿ ಮೆಳಿಗಿರಿ ಏತ್ ನೀರಾವರಿಗಾಗಿ ಶ್ರಮಿಸಿದ ನಮ್ಮ ಹೆಮ್ಮೆ ನಾಯಕ. ರಸ್ತೆ, ಶಾಲಾ ಕಾಲೇಜುಗಳಿಗೆ ಆದ್ಯತೆ. ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಮುನ್ನುಡಿ ಬರೆದು ಮುಧೋಳದಲ್ಲಿ 64ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ರನ್ ಸಂಶೋಧನಾ ಕೇಂದ್ರ, ಗ್ರಂಥಾಲಯ, ರನ್ ಪ್ರತಿಷ್ಠಾನ, ರನ್ ವೈಭವ ಕಾರ್ಯವನ್ನು ಆರಂಭಿಸಿದ್ದು ನಮ್ಮ ಹೆಮ್ಮೆಯ ಕಾರಜೋಳ ಸಾಹೇಬರು. ಮುಧೋಳ ಮತಕ್ಷೇತ್ರವನ್ನು ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಈ ಭಾಗದಲ್ಲಿ ಬ್ಯಾರೇಜ್ಗಳ ನಿರ್ಮಾಣ, ರಸ್ತೆ, ಸೇತುವೆಗಳ ನಿರ್ಮಾಣ, ನೀರಾವರಿ, ಸಿಮೆಂಟ್ ಕಾರ್ಖಾನೆ, ಶೈಕ್ಷಣಿಕ ಕ್ರಾಂತಿ, ಸಾಮಾಜಿಕ ಪ್ರಗತಿಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ ಕೀರ್ತಿ ಸನ್ಮಾನ್ಯ ಶ್ರೀ ಗೋವಿಂದ ಎಂ ಕಾರಜೋಳ ಸಾಹೇಬರಿಗೆ ಸಲ್ಲುತ್ತದೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಉಂಟಾದ ಏರುಪೇರುಗಳಿಂದಾಗಿ ರಾಜ್ಯದ ರಾಜಕಾರಣದಿಂದ ರಾಷ್ಟ್ರದ ರಾಜಕಾರಣಕ್ಕೆ ತಾಯಿ ಭಾರತ ಮಾತೆ ನಮ್ಮ ನಾಯಕರನ್ನು ಕರೆಸಿಕೊಂಡಿದ್ದು ಇತಿಹಾಸ. 2024ರ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಮತಕ್ಷೇತ್ರದಿಂದ ಆಯ್ಕೆಯಾಗಿ ಆ ಭಾಗದ ಜನರ ಮನಸ್ಸನ್ನು ಗೆದ್ದು ಆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಾ, ಜೊತೆಗೆ ಮುಧೋಳ ಕ್ಷೇತ್ರದ ಜನತೆಯೊಂದಿಗೆ ಸದಾಕಾಲ ನಿರಂತರವಾಗಿ ಜನತೆಯ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಈ ಜೀವ ಇರೋ ತನಕ ಸದಾ ತಮ್ಮ ಸೇವೆಗೆ ಬದ್ಧ ಎಂಬ ಮಾತನ್ನು ತಮ್ಮ ಅಂತರಾಳದಿಂದ ಹೇಳುವ ನಮ್ಮ ಹೆಮ್ಮೆಯ ನಾಯಕ. 76ರ ವಯಸ್ಸಿನಲ್ಲಿಯೂ ಸಹ 26ರ ಯುವಕನಂತೆ ಕ್ರಿಯಾಶೀಲರಾಗಿ ಅತ್ಯಂತ ಲವಲವಿಕೆಯಿಂದ ಸದಾಕಾಲ ಕ್ಷೇತ್ರದ ಜನರಿಗಾಗಿ ಮಿಡಿಯುವ ಜೀವ. ಅಂತಹ ಮಹನೀಯರಿಗೆ ಈ ನಾಡಿನ ಸಂತ ಶರಣರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ತಾಯಂದಿರ ಆಶೀರ್ವಾದ ಅವರ ಮೇಲೆ ಇರಲಿ. ಆ ಭಗವಂತ ಆಯುಷ್ಯ ಆರೋಗ್ಯ ನೀಡಲಿ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ, ಸಮಸ್ತ ನಾಡಿನ ಜನತೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮಾನ್ಯ ಗೋವಿಂದ ಎಂ ಕಾರಜೋಳ ಸಾಹೇಬರಿಗೆ ಭಾರತೀಯ